ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ DTS ನಗರ, DTS ರಾವ್ ನಗರ, ಮಧುವನ ಬಡಾವಣೆ, ಇದು ಬಂದು ನಿಮಗೆ ಸಾತ್ಕಳ್ಳಿ ಬೀಚ್ ಝೋನ್ ಹತ್ರ ಬರುತ್ತೆ. KSRTC ಡಿಪೋ ಇದೆಲ್ಲ ನಿಯರೆಸ್ಟ್ ಬರುತ್ತೆ. ಹಾಗೆ VTU ಕಾಲೇಜ್ ಕೂಡ ನಿಯರ್ ಇದೆ. ಮತ್ತು ನಿಮಗೆ ಮಣಿಪಾಲ್ ಹಾಸ್ಪಿಟ್ಲು ಕೂಡ ನಿಮಗೆ ವಿತಿನ್ 4 to 5 ಕಿಲೋಮೀಟ್ರು ನಿಯರ್ ಇರುವಂಥ ಮನೆ. ಇದು ಟ್ರಿಪ್ಲೆಕ್ಸ್ ಹೌಸು, ಸೌತ್ ಫೇಸಿಂಗ್ ಸೈಟ್ ಇದೆ. ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಷನು. ಸ್ವಂತಕ್ಕೆ ಮಾಡಿರುವಂತಹ ಮನೆ ಇದು. 2 ಕಾರ್ನ ಪಾರ್ಕ್ ಮಾಡ್ಕೋಬೋದು ಆರಾಮಾಗಿ. ನಿಮಗೆ 2 ಕಾರ್ನ ಇನ್ಸೈಡು ಕವರ್ಡ್ ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಕ್ಲಿಯರ್ ಡಾಕ್ಯುಮೆಂಟ್ ಇದೆ, ಲೋನ್ ಕೂಡ ಅವೈಲಬಿಲಿಟಿ ಇದೆ, ಓನ್ ಬೋರ್ವೆಲ್ ಕೂಡ ಇದೆ, ಕಾವೇರಿ ವಾಟ್ರ್ ಕೂಡ ಬರುತ್ತೆ. ಇದು ಯಾವ್ಯಾವ ರೀತಿ ಇದೆ, ಏನು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಯಾವ ಥರ ನಿಮಗೆ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗ್ರೌಂಡ್ ಫ್ಲೋರ್ಲಿ 2 BHK ಇದೆ, ಫಸ್ಟ್ ಫ್ಲೋರ್ಲಿ 3 BHK ಇದೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಫ್ರಂಟ್ ಎಲಿವೇಷನ್ನು, 30 ಫೀಟ್ ರೋಡ್ ಬರುತ್ತೆ. ಅಕ್ಕಪಕ್ಕ ಎಲ್ಲ ಮನೆಗಳು ಆಗಿದೆ ಆಲ್ರೆಡಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ. ಮತ್ತು ಇವಾಗ ಹೊಸ್ದಾಗಿ ಫೀಚರ್ಸ್ ಬಂದಿದೆ, ಹೈಪ್ ಮಾಡಿ. ಏಕೆಂತಂದರೆ ನೀವು ಹೈಪ್ ಮಾಡ್ತು ಅಂದರೆ ವಿಡಿಯೋ ಚೆನ್ನಾಗಿದ್ದಾಗ ನಮಗೆ ಒಂದು ಕ್ವಾಲಿಫೈಡ್ ನಡೀತಾ ಇದೆ. ಹಾಗಾಗಿ ಹೈಪ್ ಮಾಡಿ ಒಂದು ಕ್ವಾಲಿಫೈ ಆಗ್ತೀವಿ ನಾವು. ನೋಡಿ, ಇದು ನಿಮಗೆ ಡಬಲ್ ಗೇಟ್ ಇದೆ. ಅಂದರೆ ನಿಮಗೆ ಈ ಕಡೆ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು, ಈ ಕಡೆ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಮತ್ತು ಓಡಾಡೋದಕ್ಕೆ ಒಂದು ಸಿಂಗಲ್ ಗೇಟ್ ಕೂಡ ಮಾಡಿದ್ದಾರೆ. ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಪಾರ್ಕಿಂಗ್ ಲಾಟ್ಗೆ. ಅದೇ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಅಕ್ಕಪಕ್ಕ ಎಲ್ಲ ನಿಮಗೆ ತುಂಬ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ನೋಡಿ, ಇದು ಪಾರ್ಕಿಂಗ್ ಲಾಟು, ಸಂಪ್ ಬರುತ್ತೆ. ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನು ಇವಾಗ ತಾನೇ ಜಸ್ಟ್ ಫಿನಿಶ್ ಆಗ್ತದೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ. ನಿಮಗೆ ಪಿಲ್ಲರ್ ಕಾಣ್ತಿರ್ಬೋದು. ಇಲ್ಲಿ ನಿಮಗೆ 4 ವೀಲರು, 2 4 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಇದು ಬಂದು ಸಂಪು, 10,000 ಲೀಟರ್ ಕೆಪಾಸಿಟಿ ಸಂಪಿದೆ. ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ. ನಾನು ಹೇಳ್ದಂಗೆ ನಿಮಗೆ ಕೆಳಗಡೆ 2 BHKನ ರೆಂಟ್ ಕೊಟ್ಕೊಂಡು ಫಸ್ಟ್ ಫ್ಲೋರು ಓನರು ಯೂಸ್ ಮಾಡ್ಬೋದು. ಆ ಥರದ್ದು ಒಂದು ಪರ್ಪೋಸಲ್ಲಿ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಲೇಔಟಿಂದ ವಾಟರ್ ಬರುತ್ತೆ. ಇಲ್ಲಿ ನಿಮಗೆ ಬೋರ್ಗೆ ಕನೆಕ್ಷನ್ನು ಇಲ್ಲೇ ಇಟ್ಟಿದ್ದಾರೆ. ಸಿಟಿಗೆ ನಿಮಗೆ 5 ಕಿಲೋಮೀಟ್ರ್ ಆಗುತ್ತೆ, ತುಂಬ ನಿಯರ್ ಇದೆ. ರಿಂಗ್ ರೋಡ್ಗೆ ನಿಮಗೆ 200 ಮೀಟ್ರ್ ಇದೆ. ಈಗ ನಾವು ಕೆಳಗಡೆ ಫ್ಲೋರ್ನ ನೋಡೋಣ ಬನ್ನಿ, ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಇದು ಕೆಳಗಡೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ. ಇದು 2 BHK ವೆಟ್ರಿಫೈಡ್ ಫ್ಲೋರಿಂಗ್ ಇದೆ. ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಇವಾಗ ಒಳಗಡೆ ಎಂಟ್ರಿ ಆದರೆ TV ಕ್ಯಾಬಿನೆಟ್ ಇದೆ. ನೋಡಿ, ಒಳಗಡೆ ಎಂಟ್ರಿ ಆದರೆ ನಿಮಗೆ ಇದು ಮೇನ್ ಡೋರು ಟೀಕ್ ಇದೆ. ಹಾಗೆ POP ಕೂಡ ಮಾಡಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ನಿಮಗೆ ಒಂದು ಸಣ್ಣ ಫ್ಯಾಮಿಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆಫೀಸ್ ಪರ್ಪಸ್ಸು, ಇಲ್ಲಾಂದರೆ ನಿಮ್ಮ ವೆಹಿಕಲ್ ಡ್ರೈವರ್ಗಳು ಏನಾರು ಇದ್ದರೆ ಅವರು ಕೂಡ ಯೂಸ್ ಮಾಡ್ಬೋದು. ಫ್ಯಾಮಿಲಿ ಇದ್ದು, ಈಗ ಕೆಲವೊಬ್ರಿಗೆ ಡ್ರೈವರ್ಸ್ಗಳನ್ನ ಬಿಡೋಕ್ಕಾಗಲ್ಲ, ತುಂಬ ಲಾಂಗ್ ಟೈಮಿಂದ ವರ್ಕ್ ಮಾಡಿರ್ತಾರೆ ಅವ್ರಿಗೆ, ಅಂಥವ್ರಿಗೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ಬಾಡಿಗೆ ಕೊಡ್ತೀನಿ ಅಂದರೆ ಬಾಡಿಗೆಗೆ ನಿಮಗೆ ಒಂದು 7,000 to 8,000 ರೂಪಾಯಿ ಬಾಡಿಗೆ ಹೋಗುತ್ತೆ. ನೋಡಿ, ಇದು ಅಟ್ಯಾಚ್ ಇದೆ ರೂಮು, ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬೋದು. ಇದಕ್ಕೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ನಿಮಗೆ ಸ್ಪೇಸಿಯಸ್ ಆಗಿದೆ. ಹಾಗೆ ಗಾಳಿ ಬೆಳಕಿಗೆ ನಿಮಗೆ ತುಂಬ ನೋಡಿ, ಯಾವುದೇ ಥರದ ಒಂದು ಲೈಟ್ ಆನ್ ಮಾಡಿಲ್ಲ, ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇದು ಬಂದು ಅಟ್ಯಾಚ್ ಇದೆ, ವೆಸ್ಟರ್ನ್ ಕಮೋಡು. ಯಾರೆಲ್ಲ ಒಂದು ಪ್ರಾಪರ್ಟಿನ ಬೈ ಮಾಡಬೇಕು, ಸರ್ಚ್ ಮಾಡ್ತಾಯಿದ್ದೀವಿ, ಒಂದು ಒಳ್ಳೆ ಪ್ರಾಪರ್ಟಿ ಬೇಕು ಅನ್ನೋರು ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಫಾಲೋ ಮಾಡ್ತಾಯಿರಿ. ಯಾಕೆಂದರೆ ನಿಮಗೆ ಸೂಟೇಬಲ್ ಆಗೋ ಪ್ರಾಪರ್ಟಿ ಯಾವತ್ತಾದರೂ ಒಂದಿನ ಬರ್ಬೋದು. ನೋಡಿ, ಇದು ಕಿಚನ್ನು, ಇಲ್ಲಿ ಕಿಚನ್ ಬರುತ್ತೆ. ಹಾಗೆ ಪಕ್ಕದಲ್ಲೇ ಪೂಜಾ ರೂಮ್ ಮಾಡಿದ್ದಾರೆ, ಯುಟಿಲಿಟಿ ಕೂಡ ಇದೆ, ತೋರಿಸ್ತೀನಿ ಅದನ್ನು. ಇದು ಕಿಚನ್ನು, 2 BHKಲಿ ಕಿಚನ್ ಇದು. ಹಾಗೆ ಇಲ್ಲಿ ಒಂದು ರೂಮ್ ಮಾಡಿದ್ದಾರೆ. ಇದಕ್ಕೆ ಜನರಲ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಥಿಂಗ್ಸ್ ಇಟ್ಟಿದ್ದಾರೆ, ಹಾಗಾಗಿ ಕ್ಲೀನ್ ಮಾಡಬೇಕು. ಇದಕ್ಕೆ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಪ್ರೈಸ್ ಬಂದು ನಿಮಗೆ 2,10,00,000 ಹೇಳ್ತಿದ್ದಾರೆ. ನೆಗೋಷಿಯಬಲು, ಓನರ್ ವ್ಯಾಪಾರ ಇರುತ್ತೆ. ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ. ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತೀನಿ, ಏಕೆಂತಂದರೆ ಮೇಲ್ಗಡೆ ಎಲ್ಲ ತೋರಿಸ್ಬೇಕಲ್ವ, ಹಾಗಾಗಿ ಇದು ಜನರಲ್ ಟಾಯ್ಲೆಟು. ಇದು ಕೂಡ ವೆಸ್ಟರ್ನ್ ಕಮೋಡ್ ಇದೆ. ನಿಮಗೆ ತುಂಬ ಪಿಲ್ಲರ್ ಹಾಕಿ, ಹಾಗೆ ಬೀಮ್ಗಳು ಹಾಕಿ, ಇಳ್ತಾ ಬೀಮ್ಗಳು ಹಾಕಿ ಮಾಡಿರುವಂಥ ಮನೆ ಇದು. ಏಕೆಂತಂದರೆ ಸೇಲ್ ಪರ್ಪಸ್ ಮಾಡಿಲ್ಲ, ಅವ್ರಿಗೆ ಅಂತ ಮಾಡಿರೋದು. ಕಾರಣಾಂತರದಿಂದ ಸೇಲ್ ಮಾಡ್ತಾಯಿದ್ದಾರೆ. ಇಲ್ಲಿ ಯುಟಿಲಿಟಿ ಬರುತ್ತೆ, ಮತ್ತು ಬೋರ್ ಕೂಡ ಇಲ್ಲಿ ಬರುತ್ತೆ.
ಇಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ. ಮನೆಗಳೆಲ್ಲ ಬಂದಿದೆ, ಏನು ತೊಂದರೆ ಇಲ್ಲ. ರೆಡಿ ಟು ಮೂವ್ ಇರುವಂಥ ಮನೆ. ಇಲ್ಲಿ ನೋಡಿ, ಈ ಕಡೆ ಕೂಡ ಗ್ರಿಲ್ ವರ್ಕ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಬೋರ್ ಬರುತ್ತೆ ಮತ್ತು ಇಲ್ಲಿ ನಿಮಗೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ. ಫ್ರಂಟಿಂದನೂ ಕೂಡ ಬರ್ಬೋದು. ಅಂದರೆ ಸರ್ವೆಂಟ್ ಏನಾದ್ರು ಇತ್ತು ಅಂದರೆ ಇಲ್ಲಿ ಬಂದು ಯೂಸ್ ಮಾಡ್ಬೋದು. ಹಾಗೆ ಈ ಕಡೆನೂ ಕೂಡ ಸೇಫ್ಟಿ ಡೋರ್ ಹಾಕಿದ್ದಾರೆ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏಕೆಂದರೆ ತುಂಬ ಲಾಂಗ್ ಆಗ್ಬಿಡುತ್ತೆ. ನಾನು ನೀಟಾಗಿ ಡೀಟೇಲಾಗಿ ತೋರಿಸ್ತಾ ಹೋಯ್ತು ಅಂದರೆ ನಾನು ಇವಾಗ ನಿಮಗೆ ಮೇನ್ ಏನು ಬೇಕು ಅದನ್ನು ತೋರಿಸಿದ್ದೀನಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ನಾನು ಅಲ್ಲೇ ಯಾವ ರೀತಿ ಇದೆ 3 BHK ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಯಾಕೆಂತಂದರೆ ನಿಮಗೆ ಕೆಲವೊಬ್ಬರು ಸರ್ ರಿಂಗ್ ರೋಡ್ಗೆ ತುಂಬ ನಿಯರ್ ಇರೋ ಮನೆಗಳು ಬೇಕು, ಆ ಥರದ್ದು ಹುಡುಕ್ತಾ ಇದ್ದೀವಿ, ಮತ್ತು ನಿಮಗೆ ಈ ಕಡೆನೇ ಬೇಕು, ಸಾತ್ಕಳ್ಳಿ ಕಡೆನವರು ಈ ಒಂದು ಮನೆನ ನೋಡಿ. ಇದು ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ ಇವಾಗ. ಇದು ಕೂಡ ಈಸ್ಟ್ಗೆ ಮೇನ್ ಡೋರ್ ಟೀಕ್ ಮಾಡಿದ್ದಾರೆ. ಈಸ್ಟ್ಗಿದೆ ಇದು. ನನಗೆ ಎಷ್ಟು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ಸರ್ ನನಗೆ 30-40 ಮನೆ ತೋರಿಸಿ, ಟ್ರಿಪ್ಲೆಕ್ಸ್ ತೋರಿಸಿ ಅಂತ. ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಇದು ಎಂಟ್ರೆನ್ಸು ನಿಮಗೆ ಹಾಲ್ ಬರುತ್ತೆ. TV ಕ್ಯಾಬಿನೆಟು POP ಕೂಡ ಮಾಡಿದ್ದಾರೆ. ಸ್ಪೇಸಿಯಸ್ ಆಗಿದೆ ಹಾಲು. ಹಾಗೆ ಇವಾಗ ನಾನು ಎಂಟ್ರಿ ಆದರೆ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು, ರೈಟ್ ಸೈಡ್ಗೆ ಪೂಜಾ ರೂಮ್ ಮಾಡಿದ್ದಾರೆ. ಕಿಚನ್ನು ಕೂಡ ಓಪನ್ ಕಿಚನ್ ಇದೆ, ಡೈನಿಂಗ್ ಹಾಲು. ಹಾಗೆ ನಿಮಗೆ ಇದರಲ್ಲಿ ಏನಪ್ಪ ಅಂದರೆ ವಿಶೇಷತೆ, ಎಲ್ಲ ರೂಮ್ಗೂ ಮತ್ತು ಕಿಚನ್ಗೂ ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ. ಒಬ್ಬರು ಕೂತು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಹಾಗೆ ಕಿಚನ್ ನೋಡಿ, ನಿಮಗೆ ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಯುನಿಕ್ಕಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಸ್ಟೋರೇಜ್ ಬರುತ್ತೆ. ಸಿಲಿಂಡರ್ ಲೈನು ಮಾಡಿದ್ದಾರೆ, ಇಲ್ಲಿ ಸ್ಟೋರೇಜ್ ಬರುತ್ತೆ ಇಲ್ಲಿ. ಹಾಗೆ ನಿಮಗೆ ಅಕ್ವಾಗಾರ್ಡ್ಗೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಯುಟಿಲಿಟಿ ಇದೆ. ಇಲ್ಲಿ ಕೂಡ ಸೇಫ್ಟಿ ಡೋರು ಮಾಡಿದ್ದಾರೆ. ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಬ್ಯಾಕ್ ಸೈಡೆಲ್ಲ ಮನೆಗಳು ಬಂದಿದೆ, ತುಂಬ ಮನೆಗಳಾಗಿದೆ. ಹಾಗೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ. ಯಾಕೆಂತಂದರೆ ನಿಮಗೆ ವಯಸ್ಸಾದವ್ರು ಇದ್ದಾಗ ಮೇಲ್ಗಡೆ ಹತ್ತಕ್ಕಾಗಲ್ಲ, ಅವ್ರಿಗೆ ಒಂದು ರೂಮು ಇದ್ದೇ ಇರುತ್ತೆ. ನಿಮಗೆ ತುಂಬ ಗಾಳಿ ಬೆಳಕು ತುಂಬ ನೀಟಾಗಿದೆ. ಇಲ್ಲಿ TV ಕ್ಯಾಬಿನೆಟು ನೀವು ನೋಡಿರ್ಬೋದು, ನಿಮಗೆ ಎಲ್ ಶೇಪು ಫರ್ನಿಚರ್ಸ್ ಹಾಕೋಬೋದು. ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಬರುತ್ತೆ. ಹಾಗೆ ಇಲ್ಲಿ ರೂಮು ಬರುತ್ತೆ. ವಾಕಿಂಗ್ ವಾರ್ಡ್ರೂಮ್ ಮಾಡಿದ್ದಾರೆ. ಇಲ್ಲಿ ಒಂದು ರೂಮ್ ಬರುತ್ತೆ. ಇದಕ್ಕೂ ಕೂಡ ಬಾಲ್ಕನಿ ಮಾಡಿದ್ದಾರೆ. ನೋಡಿ, ನೀವು ಅಲ್ಲಿ ಡೋರ್ ನೋಡ್ತಿರ್ಬೋದು, ಬಾಲ್ಕನಿ ಮಾಡಿದ್ದಾರೆ. ಇಲ್ಲಿ ವಾಕಿಂಗ್ ವಾರ್ಡ್ರೂಮ್ ಮಾಡಿದ್ದಾರೆ. ನೋಡಿ, ನಿಮಗೆ ಇದು ಅಟ್ಯಾಚು ವಾಲ್ ಮೌಂಟೆಡು ವೆಸ್ಟರ್ನ್ ಕಮೋಡ್ ಇದೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದವ್ರಿಗೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿರೋರು ಬೇಜಾರಾಗಬೇಡಿ ದಯವಿಟ್ಟು. ಏನಪ್ಪ ಎಲ್ಲ ವಿಡಿಯೋದಲ್ಲೂ ಕೇಳ್ತಾ ಇರ್ತಾನೆ ಅಂತ. ಅದು ಕೇಳೋದು ನನ್ನ ವೃತ್ತಿ, ಆಗೋದು ಬಿಡೋದು ಅವ್ರ ಖುಷಿ. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ನಿಮಗೆ UPSಗೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದು ಜನರಲ್ ಟಾಯ್ಲೆಟು. ಇಲ್ಲಿ ಕೂಡ ವೆಸ್ಟರ್ನ್ ಕಮೋಡ್ ಇದೆ. ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡ್ದಂಗೆ ನಿಮಗೆ ವರ್ಕ್ನ ಫಿನಿಷ್ ಮಾಡಿದ್ದಾರೆ. ಇಷ್ಟು ನಿಮಗೆ ಫಸ್ಟ್ ಫ್ಲೋರ್ದು. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಫ್ಲೋರ್ಲಿ ನಿಮಗೆ 2 ಬೆಡ್ರೂಮ್ ಇದೆ, ಎರಡಕ್ಕೂ ಕೂಡ ಅಟ್ಯಾಚ್ ಇದೆ. ನೋಡಿ, ಇದು ನಿಮಗೆ 3 ಅಡಿ ಸ್ಪೇಸ್ ಇದೆ. ಮೆಟ್ಲು, ಸ್ಟೇರ್ ಕೇಸು, ಆಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ. ಗ್ಲಾಸ್ ರೈಲಿಂಗ್ಸ್ ಮಾಡಿದ್ದಾರೆ. ವುಡನ್ ಹಾಕಿ ಹ್ಯಾಂಡಲ್ಗೆ ಸೈಡ್ಸು ಗ್ಲಾಸ್ ಫಿನಿಶಿಂಗ್ ಮಾಡಿದ್ದಾರೆ. ನೋಡಿ, ಮೇಲ್ಗಡೆ ಬಂದರೆ ನಿಮಗೆ ಇಲ್ಲಿ ಕೂಡ
ಒಂದು ಬಾಲ್ಕನಿ ಸಿಗುತ್ತೆ, ಇಲ್ಲಿ ಬಾಲ್ಕನಿ ಹೋಗ್ಬೋದು. ಹಾಗೆ ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ, ಇದಕ್ಕೂ ಕೂಡ POP ಮಾಡಿದ್ದಾರೆ. ಯಾರೆಲ್ಲ ಒಂದು ಮನೆ ಪರ್ಚೇಸ್ ಮಾಡಬೇಕು, ಸೈಟ್ ಪರ್ಚೇಸ್ ಮಾಡಬೇಕು, ಹಾಗೆ ಚಿಕ್ಕದಾದರೂ ಪರವಾಗಿಲ್ಲ ಒಂದು ಮನೆ ತೊಗೋಬೇಕು ಅನ್ನೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ KPS ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ನಾನು ಹೇಳಿದೆ ನಿಮಗೆ, ಈ ರೂಮಲ್ಲೂ ಕೂಡ ಬಾಲ್ಕನಿಗೆ ಸ್ಪೇಸ್ ಬಿಟ್ಟಿದ್ದಾರೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು, ಅಷ್ಟು ಸ್ಪೇಸ್ ಇದೆ. ವುಡನ್ ಫ್ಲೋರಿಂಗು ಫಿನಿಶ್ ಮಾಡಿದ್ದಾರೆ. ಅಂದರೆ ವುಡನ್ ಫ್ಲೋರ್ ಅಂದರೆ ಕೆಲವೊಬ್ಬರು ಸರ್ ವುಡ್ಡಲ್ಲೇ ಹಾಕವ್ರ ಸರ್ ಅಂತ ಕೇಳ್ತಾರೆ. ವುಡ್ಡಲ್ಲ, ಅದು ವುಡನ್ದು ಟೈಲ್ಸ್ ಬಂದಿದೆ, ಅದರಲ್ಲಿ ಫಿನಿಶ್ ಮಾಡಿದ್ದಾರೆ. ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಎಲ್ಲ ಬಾತ್ರೂಮ್ಗೂ. ಎಲ್ಲ ಬಾತ್ರೂಮ್ ಕೂಡ ವೆಸ್ಟರ್ನ್ ಕಮೋಡ್ ಇದೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಎಲ್ಲ ಫಿನಿಶ್ ಮಾಡಿ ಕೊಡ್ತಾರೆ. ಇಲ್ಲಿ ಒಂದು ನಿಮಗೆ ಯುಟಿಲಿಟಿ ಮಾಡಿದ್ದಾರೆ ನೋಡಿ, ಇಲ್ಲಿ ನಿಮಗೆ ಯುಟಿಲಿಟಿ ಕೂಡ ಮಾಡಿ ಸೇಫ್ಟಿ ಗ್ರಿಲ್ ವರ್ಕ್ ಹಾಕಿದ್ದಾರೆ. ಹಾಗೆ ಇದು 2ನೇ ಬೆಡ್ರೂಮು, ಅಂದರೆ ನಿಮಗೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ಲಿ ಫಸ್ಟ್ ಬೆಡ್ರೂಮು, ಫಸ್ಟ್ ಫ್ಲೋರ್ಲಿ 2ನೇ ಬೆಡ್ರೂಮು ಡುಪ್ಲೆಕ್ಸಲ್ಲಿ. ಇದು ಬಂದು 3ನೇ ಬೆಡ್ರೂಮ್. ನೋಡೋಣ ಯಾವ ರೀತಿ ಇದೆ ಅಂತ. ಏಕೆಂದರೆ ಈಗ ಆಲ್ರೆಡಿ 11:35 ಆಗಿಬಿಡ್ತು, 11:35 ನಿಮಿಷ ಆಗಿದೆ. ಇಲ್ಲಿ ನಿಮಗೆ ಇನ್ನೊಂದು 3ನೇದು ಬೆಡ್ರೂಮ್ ಬರುತ್ತೆ, ಮಾಸ್ಟರ್ ಬೆಡ್ರೂಮು. ಇದಕ್ಕೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಥರ ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇದನ್ನು ಡಿಫ್ರೆಂಟಾಗಿ ನೀಟಾಗಿ ಫಿನಿಶ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸ್ಲೈಡಿಂಗು ನಿಮಗೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ, ಅಂದರೆ ಡೋರ್ಗಳು ಈಚೆ ಔಟ್ಸೈಡ್ ಬರಲ್ಲ. ಕೆಲವೊಂದು ಕಡೆ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಸಾಫ್ಟ್ ಕ್ಲೋಸ್ ಕೂಡ ಹಾಕಿದ್ದಾರೆ. ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಬರುತ್ತೆ. ನೋಡಿ, ಇದು ಜನರಲ್ ಟಾಯ್ಲೆಟು. ಇದಕ್ಕೂ ಕೂಡ ವೆಸ್ಟರ್ನ್ ಕಮೋಡು ವಾಲ್ ಮೌಂಟೆಡ್ ಇದೆ. ಹಾಗೆ ಟೆರೆಸ್ ಮೇಲ್ಗಡೆ ಹೋಗೋಣ, ಏಕೆಂತಂದರೆ ಟೆರೆಸ್ ಮೇಲ್ಗಡೆ ಯಾವ ರೀತಿ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಅಲ್ಲಿ ನಿಮಗೆ ಓವರ್ ಹೆಡ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ನಿಮಗೆ ಬಾಲ್ಕನಿ ಬಿಟ್ಟಿದ್ದಾರೆ, ಇದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ ಬಾಲ್ಕನಿ ಇಲ್ಲಿ ಮಾಡ್ಬೋದು, ಅಂದರೆ ಜನರಲ್ ಬಾಲ್ಕನಿ ಇದು. ಬಟ್ ಪ್ರೈವೇಸಿ ಬೇಕು ಅಂದರೆ ನಿಮಗೆ ಎಲ್ಲ ರೂಮ್ಸ್ಗೂ ಬಾಲ್ಕನಿ ಕೊಟ್ಟಿದ್ದಾರೆ. ಈಗ ಟೆರೆಸ್ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇದಕ್ಕೂ ಕೂಡ ಆಂಟಿ ಸ್ಕಿಡ್ ಸ್ಟೆಪ್ಸು ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ, ಹಾಗೆ ಓವರ್ ಟ್ಯಾಂಕ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇದು ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಕಲ್ಲು ಹಾಕಿದ್ದಾರೆ. ಪೈಪ್ ಲೈನ್ಸ್ ಎಲ್ಲ ಆಗಿದೆ. ಇಂಡಿವಿಜುವಲ್ ಪೈಪ್ಲೈನ್ ಮಾಡಿದ್ದಾರೆ. ಸೋಲಾರ್ಗೆ ಪೈಪ್ಲೈನ್ ಕೂಡ ಬಿಟ್ಟಿದ್ದಾರೆ. ಪಿಲ್ಲರ್ಗಳು ಎಲ್ಲ ಫಿನಿಶ್ ಮಾಡಿಬಿಟ್ಟಿದ್ದಾರೆ. ಕಾರ್ನರ್ ಮಾತ್ರ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ 2 ಟ್ಯಾಂಕ್ ಹಾಕಿದ್ದಾರೆ. ಇದು ಬಂದು ಕೆಳಗಡೆಗೆ ಒಂದು ಟ್ಯಾಂಕು, ಫಸ್ಟ್ ಫ್ಲೋರ್ಗೆ ಒಂದು ಟ್ಯಾಂಕು, ಅಂದರೆ ರೆಂಟ್ ಕೊಡ್ತಿರಲ್ಲ ಅದಕ್ಕೆ ಒಂದು ಸಪ್ರೇಟ್ ಟ್ಯಾಂಕು ಪ್ರೊವೈಡ್ ಮಾಡಿದ್ದಾರೆ. ಇದೇ ಥರ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡಿ ದಯವಿಟ್ಟು. ನೀವು ಇಲ್ಲಿ ನೋಡ್ತಿರ್ಬೋದು, ರಿಂಗ್ ರೋಡ್ ಕಾಣ್ತಾ ಇದೆ, ವೆಹಿಕಲ್ ಹೋಗ್ತಿರೋದು. 200 ಮೀಟ್ರ್ ಅಷ್ಟೇ ರಿಂಗ್ ರೋಡು. ತುಂಬ ಗುಡ್ ಲೊಕೇಶನ್ ಅಂತಲೇ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.